ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿದೆ. ಏನಕ್ಕೆ ವೀಡಿಯೋ ಮಾಡಿಲ್ಲ ಇಷ್ಟು ದಿನ ಅಂತ ನೀವು ಕೇಳ್ಬೋದು. ಅದಕ್ಕೆಲ್ಲ ಉತ್ತರ ಕೊಡೋಣ. ಎಲ್ಲರೂ ಆರಾಮಾಗಿದ್ದೀರಾ ಫಸ್ಟ್ ನಿಮಗೇನೆ ತಿಳಿಸೋಣ ಅಂತ ಇದೊಂದು ವೀಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಅಣ್ತಮ್ಮ ಇಲ್ಲೇ ಇದ್ದಾನೆ. ನೋಡ್ತಾ ಇರ್ಬೋದು ನಮ್ಮ ಆನೆನ. ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಕೇಳೋರಿಗೆ ಒಂದು ಸಿಂಪಲಾಗಿ ಒಂದು ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಏನೇನೋ ಅಂದ್ಕೊಂಡಿರ್ತಾರೆ, ಏನೋ ಪ್ರಾಬ್ಲಮ್ ಆಗಿದೆ ಹಾಗೆ ಹೀಗೆ ಅಂತ. ಆ ಥರ ಏನೂ ಆಗಿಲ್ಲ. ಊರಿಗೆ ಹೋಗಿದ್ದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಕ್ಯಾಂಪಲ್ಲೇ ಕಟ್ಟಾಕಿ ಹೋಗಿದೆ. ಇವನಿಗೆ ಮದ ಅನ್ನೋದು ಫುಲ್ ಕಮ್ಮಿ ಆಗಿದೆ. ಮದ ಇಲ್ಲ, ಸ್ಟಾಪ್ ಆಗಿದೆ. ಇಲ್ಲೇ ಬರ್ತಾಯಿದ್ದಾನೆ. ಇವನು ಕಾಡಿಗೇನು ಬಿಟ್ಟಿಲ್ಲ, ಇವನು ಕ್ಯಾಂಪ್ ಹತ್ರನೇ ಬಿಟ್ಟಿರೋದು. ಈ ಒಂದು ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ಆನೆಗಳು ಏನು ತಿನ್ನುತ್ತೆ ಕಾಡಲ್ಲಿ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆನೇ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಹೇಳ್ಬೇಕಂದ್ರೆ ಆನೆಗಳು ಈ ಟೈಮಲ್ಲಿ ತಿನ್ನೋಕ್ಕೆ ಏನು ಇರಲ್ಲ. ಬೇಸಿಗೆ ಟೈಮಲ್ಲೂ ಎಲ್ಲ ಒಣಗೋಗ್ಬಿಟ್ಟು ನೋಡ್ತಾ ಇರ್ಬೋದು, ಕಾಡೇ ಒಂಥರ ಬಯಲಾಗ್ಬಿಟ್ಟಿದೆ. ಹಂಗಾಗಿ ಇವುಗಳು ಏನು ಮಾಡುತ್ತೆ ಅಂದರೆ ಮರಗಳ ಸಿಪ್ಪೆ ತಿನ್ನುತ್ತೆ. ಇವನು ಇಷ್ಟತ್ರ ಬರ್ತಾವನೆ ನೋಡಿ. ಬೇಸಿಗೆ ಟೈಮ್ ಅಲ್ವಾ, ಹಂಗಾಗಿ ಇದು ಮಾಡುತ್ತೆ. ಎಷ್ಟು ಹತ್ರ ಬಂದವನೇ ನೋಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅರೆ ನೋಡ್ತಾ ಇದ್ದೀರಲ್ಲ, ಮದ ಅನ್ನೋದು ನೋಡಿ. ಇವಾಗ ಮದ ಅನ್ನೋದು ಫುಲ್ ಕಮ್ಮಿ ಆಗಿದೆ, ಫುಲ್ ಡೌನ್ ಆಗಿದೆ. ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಇವನ್ನೆಲ್ಲೂ ಬಿಡ್ತಾ ಇಲ್ಲ. ಇವನು ಇವಾಗ ಆಟ ಆಡೋಕ್ಕೆ ಬಂದಿರೋದು. ಮೈ ಫುಲ್ ಕೆಸರು ಹಾಕ್ಕೊಂಡು ಇವಾಗ ಆಟ ಆಡಬೇಕಂತ ಬಂದಿದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು. ಏನಕ್ಕೆ ಇವನ್ನ ಕಟ್ಟಾಕಿ ಹೋಗಿದೆ ಅಂತ ಕೇಳಿದ್ರೆ, ಏನಕ್ಕಾದರೆ ಇವನು ತುಂಬ ಗಲಾಟೆ ಮಾಡೋದಾಯ್ತಾ, ಬೇರೆಯವ್ರ ಜೊತೆ ಎಲ್ಲ ಜಗಳ ಮಾಡೋದು. ತುಂಬ ಯಾರನ್ನ ಹತ್ರ ಸೇರಿಸ್ಕೊಳ್ಳಲ್ಲ. ಆ ಒಂದು ಕಾರಣಕ್ಕೆ ಇವನ್ನ ಕಟ್ಟಾಕಿಯೇ ಹೋಗ್ಬೇಕಾಗುತ್ತೆ ಇವಾಗ ಊರಿಗೆ. ಇನ್ಮೇಲೆ ಹೆಂಗಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಮದ ಬಂದದ್ರಿಂದ ಫುಲ್ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಆನೆ ಫುಲ್ಲು. ಮತ್ತು ಇವನು ದೂರ ಬಿಡೋಕ್ಕೂ ಸುಮಾರು ಕಷ್ಟ. ಮತ್ತು ತುಂಬ ಗಾಯ ಆಗಿತ್ತಲ್ವ ಜಗಳಾಡ್ಬಿಟ್ಟು, ಅದೆಲ್ಲ ಫುಲ್ಲು ವಾಸಿ ಆಗಿದೆ, ರಿಕವರಿ ಆಗಿದೆ. ಏನು ತೊಂದರೆ ಇಲ್ಲ, ಆರಾಮಾಗಿಯೇ ಇದ್ದಾನೆ. ಸ್ವಲ್ಪ ಡೆಲ್ ಆಗಿಬಿಟ್ಟಿದ್ದಾನೆ. ನೋಡ್ತಾ ಇರ್ಬೋದು, ಕಟ್ಟಾಕಿನೇ ಮೇವು ಹಾಕ್ತಿದ್ದೀಯಲ್ಲ, ಆ ಒಂದು ಕಾರಣದಿಂದ. ಚೆನ್ನಾಗಿ ಊಟ ಹಾಕಿದ್ರು ಆನೆಗಳಿಗೆ ಅದಾಗೆ ಹುಡ್ಕೊಂಡೋಗಿ ತಿನ್ನೋದ್ರಲ್ಲೇ ಒಂದು ತೃಪ್ತಿ, ನೆಮ್ಮದಿ ಅನ್ನೋದು ಇರುತ್ತೆ. ಆ ಒಂದು ಕಾರಣದಿಂದ ನೋಡ್ತಾ ಇರ್ಬೋದು. ಇಷ್ಟು ಹತ್ರ ಬಂದು ನಿಂತ್ಕೊಂಡ್ಬಿಟ್ಟವನೆ ಫುಲ್ಲು. ನಾನು ಈ ಕಡೆ ಇದೊಂದು ಹಳೇ ಕ್ವಾರ್ಟರ್ಸ್. ಇದು ಹೊಸದಲ್ಲ, ಇದು ಹೊಸದು ಅಂದ್ಕೋಬೇಡಿ. ಫುಲ್ಲು ಆಟ ಆಡೋದು ನೋಡಿ, ಮೈಕೈಯೆಲ್ಲ ಉಜ್ಕೊಳ್ಳೋದು. ಇವಾಗ ಎಷ್ಟು ಹತ್ರ ಬಂದು ನಿಂತ್ಕೊಂಡು ಹಿಂಗೆಲ್ಲ ಆಟ ಆಡ್ತಾನೆ. ಇಂಥ ಸಮಯದಲ್ಲಿ ಮರಗಳ ಒಂದು ಎಲೆಗಳು ಮತ್ತು ಅದರ ಸಿಪ್ಪೆ ಇದೆಯಲ್ವ, ಅದನ್ನ ತಿನ್ನೋದು ಜಾಸ್ತಿ ಆನೆಗಳು ಬೇಸಿಗೆ ಟೈಮಲ್ಲಿ, ಆಯಿತಾ. ಇವಾಗ ನಾನು ಹಂಗೆ ಕ್ಯಾಂಪಿಗೆ ಹೋಗೋ ಸಮಯ ಆಯಿತಾ, ಕ್ಯಾಂಪಿಗೆ ಹೋಗೋ ಸಮಯ. ಆ ಒಂದು ಕಾರಣಕ್ಕೆ ಇಲ್ಲೇ ಬಂದಿದ್ದೆ, ಎಲ್ಲೂ ಹೋಗಿತ್ತಿಲ್ಲ. ನೋಡಿ ಆಟ ಆಡೋನೇ ಆಟ. ಇವತ್ತೇ ಬೆಳಿಗ್ಗೆ ಕರ್ಕೊಂಬಂದಿರೋದು. ಇವನ ಇಷ್ಟು ದಿನ ಕ್ಯಾಂಪಲ್ಲೇ ಇದ್ದ. ಹಿಂಗೆ ಹೋಯ್ತಾ ಇದ್ದಾನೆ, ನೋಡ್ತಾ ಇರ್ಬೋದು ಹತ್ಕೊಂಡು. ಇಲ್ಲಿ ತುಂಬ ಜನರು ಇರ್ತಾರೆ, ಪಬ್ಲಿಕ್ಕೆಲ್ಲ ಬರ್ತಾ ಇರ್ತಾರೆ ಆನೆ ನೋಡೋಕ್ಕಲ್ಲ. ಈ ಪ್ಲೇಸ್ನ ನೋಡೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿಯೇ ಇದ್ದಾನೆ. ಇವಾಗ ಹತ್ಕೊಂಡು ಹೋಗ್ತಾ ಇರೋದು. ಹೀಗೆ ಇವನ್ನ ಕರ್ಕೊಂಡು ಹೋಗಬೇಕು ಕ್ಯಾಂಪಿಗೆ. ಇವಾಗ ಮತ್ತೆ ನಿಮಗೆ ಇದ್ರ ಒಂದು ಅಪ್ಡೇಟ್ ಕೊಡೋಣ ಅಂತ ನಾನು ವೀಡಿಯೋ ಮಾಡಿದೆ. ಯಾರು ಏನು ಅಂದ್ಕೋಬೇಡಿ, ಇನ್ನು ಮುಂದೆ ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಆಯಿತಾ. ಯಾರು ಏನು ಅಂದ್ಕೋಬೇಡಿ, ಯಾರು ಬೇಜಾರು ಮಾಡ್ಕೋಬೇಡಿ. ಏನಕ್ಕಾದರೆ ತುಂಬ ದಿನಗಳಾಯಿತು ವೀಡಿಯೋ ಮಾಡಿದೆ. ಮತ್ತು ಇನ್ನೊಂದು ಏನೇನೋ ಕಂಟೆಂಟ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಪ್ಲ್ಯಾನ್ಗಳೆಲ್ಲ ಇದೆ. ನೋಡ್ತಾ ಇರ್ಬೋದು, ಏನೂ ಇಲ್ಲ ಈ ಕಡೆ ಎಲ್ಲ ಫುಲ್ಲು. ಇಲ್ಲಿನೇ ಒಂದು ಪರವಾಗಿಲ್ಲ, ಒಂದು ಮೀಡಿಯಮಾಗಿ ಇಷ್ಟಾದರೂ ಹಸಿರು ಕಾಣ್ತಾ ಇದೆ. ಕಾಡಲ್ಲಿ ಏನೂ ಇಲ್ಲ, ಎಲ್ಲ ಹುಲ್ಲುಗಳಲ್ವ, ಫುಲ್ಲು ಇದಾಗೋಗಿದೆ. ಫುಲ್ಲು ಇದಾಗ್ಬಿಟ್ಟಿದೆ. ಫುಲ್ ಅಂದರೆ ಫುಲ್ ಇದಾಗ್ಬಿಟ್ಟಿದೆ. ಸರ್ವನಾಶ ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆನೂ ಕಡಿಮೆನೇ ಈ ಕಡೆ, ಅಷ್ಟೊಂದು ಮಳೆ ಏನು ಬೀಳ್ತಾ ಇಲ್ಲ. ಅದಕ್ಕೆ ಪಾರ್ಕಲ್ಲೇ ಬಿಟ್ಟು ಮೇಯಿಸ್ತಾ ಇರೋದು. ತುಂಬ ಚೆನ್ನಾಗಿ ರಿಕವರಿ ಆಗಿದ್ದಾನೆ, ಏನು ತೊಂದರೆ ಇಲ್ಲ, ಆಯಿತಾ. ಆರಾಮಾಗಿಯೇ ಇದ್ದಾನೆ, ಏನು ತೊಂದರೆ ಇಲ್ಲ. ಇದೊಂದು ಸಣ್ಣ ಅಪ್ಡೇಟ್ ನಿಮಗೆ ಕೊಡೋಣ ಅಂತ ಇದೊಂದು ವೀಡಿಯೋ ಮಾಡ್ತಾ ಇರೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ, ಆಯಿತಾ. ಇದು ತುಂಬ ಲೆಂತಿ ವೀಡಿಯೋನೂ ಮಾಡಲ್ಲ, ಏನು ತೊಂದರೆ ಇಲ್ಲ. ಎಲ್ಲ ತುಂಬ ಜನ ಅಂದ್ಕೊಂಡಿರೋದು ಏನೋ ಸಮಸ್ಯೆ ಆಗಿಬಿಟ್ಟಿದೆ, ಏನೋ ತೊಂದರೆ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದಾರೆ. ಅದು ಆ ಥರ ಏನೂ ಇಲ್ಲ. ಅದಕ್ಕೆ ಇದೊಂದು ವೀಡಿಯೋ ಮಾಡ್ತಿದ್ದೀನಿ. ಅದು ನೋಡಿ ಏನು ಮಾಡ್ತಿದ್ದಾನೆ ಅಂತ. ನೀವು ಕರ್ಕೊಂಡೋಗೋ ಸಮಯ ಸ್ನಾನ ಮಾಡಿಸಿ, ಫುಲ್ ಕೆಸರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿಸಿ ಫುಲ್ಲು ಹಬ್ಬ ಮಾಡಿದ್ದಾನೆ. ಸ್ನಾನ ಮಾಡಿಸ್ಬೇಕು ಇವಾಗ.
ಇಲ್ಲೇ ಪರವಾಗಿಲ್ಲ, ಸ್ವಲ್ಪ ಮೇವಿದೆ. ಮೇವು ಇರೋ ಕಾರಣದಿಂದ ಏನು ತೊಂದರೆ ಇಲ್ಲ, ಆರಾಮಾಗಿಯೇ ಇದ್ದಾನೆ. ನೋಡಿ ಏನಿಲ್ಲ ಇದರಲ್ಲಿ, ಕಾಡಲ್ಲಿ ಏನಿಲ್ಲ, ಎಲ್ಲ ನಾಶ. ಫುಲ್ ಒಣಗೋಗಿ ಫುಲ್ಲು ಇದಾಗ್ಬಿಟ್ಟಿದೆ. ಮರ ಗಿಡ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಒಂದು ಖರಾಬಾಗ್ಬಿಟ್ಟಿದೆ. ಇವನಿಗೆ ಚೈನ್ ಆಗ್ತಾ ಇಲ್ಲ, ಬೇಡಿ ಮಾತ್ರ ಹಾಕಿ ಬಿಡ್ತಾ ಇದ್ದೀನಿ. ಏನಕ್ಕಂದರೆ ಚೈನು ಸುಮ್ಮನೆ ಚೈನ್ ಹಾಕೋದು, ಏನಕ್ಕಂದರೆ ಒಟ್ಟಿಗೆ ಇರ್ತೀವಿ. ಬೇಡಿ ಹಾಕೋದ್ರಿಂದ ಏನು ಯೂಸ್ ಇಲ್ಲ. ಅರೆ ಇದೆಲ್ಲ ಹಳೆ ಕ್ವಾರ್ಟರ್ಸ್ ಆಯಿತಾ, ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ನೋಡಿ ಇಲ್ಲಿ ನಿಂತ್ಕೊಂಡು ಇಲ್ಲೆಲ್ಲ ಏಟಾಗಿತ್ತಲ್ವ, ಈಗ ತುಂಬ ರಿಕವರ್ ಆಗಿದೆ, ಏನು ತೊಂದರೆ ಇಲ್ಲ. ಎಷ್ಟು ಹೈಟ್ ಇದ್ದಾನೆ ಅಂತ ನೋಡ್ಬೋದು. ಇದರಲ್ಲೇ ಒಂದು ಬಾಗ್ಲ ಹತ್ರ ನಿಂತರೆ ಇದು ಅಮ್ಮಂದ್ರೆ ಎಷ್ಟೇ ಹೈಟ್ ಇರ್ಬೋದು ನೋಡೋಣ. ಒಂದು 8 ಅಡಿ ಏನೋ ಇರ್ಬೋದು. ಇದು 8 ಅಡಿ ಇದೆ ಬಾಗಿಲು ಕಟ್ಟಿರೋದು. ಆ 8 ಅಡಿ ಬಾಗಿಲೇ ಅವ್ನು ಕಾಣ್ತಾ ಇಲ್ಲ, ಅದು ನೋಡ್ತಾ ಇರ್ಬೋದು ಯಾವ ಥರ ಇದ್ದಾನೆ ಅಂತ. ಮತ್ತು ಇನ್ನೊಂದು ಏನೇ ಒಂದು ಇಲ್ಲೇ ಸಿಗೋದನ್ನ ತಿಂದ್ಕೊಂಡು ಇದ್ದಾನೆ ಆರಾಮಾಗಿ, ತೊಂದರೆ ಇಲ್ಲ. ಹತ್ರ ಬಂದರೆ ಜನರೇ ಎಲ್ಲಾದ್ರೂ ಪಕ್ಕದಲ್ಲಿ ಬಂದುಬಿಟ್ರೆ ಮುಗೀತು ಕತೆ, ಹೇಳೋಕ್ಕಾಗಲ್ಲ. ಇದೆಲ್ಲ ಅವನ ಹೈಟ್ ನೀವು ಚೆಕ್ ಮಾಡ್ಬೋದು. ತುಂಬ ಅಷ್ಟೇನು ದೊಡ್ಡದಾಗಿ ಕಾಣಲ್ಲ ವೀಡಿಯೋದಲ್ಲಿ. ತುಂಬ ಜನರು ಹೇಳೋದಷ್ಟೇ, ನನ್ನನ್ನು ಹೇಳ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಮೈಯೆಲ್ಲ ಸ್ವಲ್ಪ ಉಜ್ಜಿ ಕಿತ್ಕೊಂಡಿದ್ದಾನೆ. ಏನಕ್ಕಾದರೆ ಇದೆಲ್ಲ ಕಚ್ಚಿಬಿಟ್ಟು ಇದಾಗಿರೋದಾಯ್ತಾ, ಈ ಸೊಳ್ಳೆಗಳೆಲ್ಲ ಕಚ್ಚಿ ಗಾಯ ಆಗಿರ್ತದಲ್ವ, ಆ ಒಂದು ಕಾರಣಕ್ಕೆ ಇದಾಗಿರುತ್ತೆ. ನನಗೂ ಅಷ್ಟೇ ಇಲ್ಲಿ ಕಷ್ಟ ಇದೆ, ತುಂಬ ಇದಾಗಿದೆ. ತುಂಬ ಇನ್ನೂ ಸ್ನಾನ ಮಾಡಿಸ್ಬೇಕು, ಫುಲ್ ಇದಾಗ್ಬಿಟ್ಟಿದೆ. ನಮ್ಮ ಕಾಡಿಗಿಂತ ಇಲ್ಲೇ ಪರವಾಗಿಲ್ಲ, ಸ್ವಲ್ಪ ಮೇವು ಸ್ವಲ್ಪ ತುಂಬ ಸಿಗುತ್ತೆ, ಖುಷಿ ಪಡೋ ವಿಷಯ. ಇಲ್ಲಿ ಸ್ವಲ್ಪ ಹುಲ್ಲಾದರೂ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲೇ ಇವನು ಮನೆಯಲ್ಲೇ ಸುತ್ತಾಡಿ ತಿನ್ನೋದು. ಮುಂಚೆನೇ ಊರವನು ಇವನು, ಏನಿದ್ರು ಊರಲ್ಲಿ ಹುಡುಗಿ ತಿಂತಾನೆ. ಮತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಇದನ್ನು ಸಮೇತ ತಿಂತಾನೆ ನಮ್ಮ ಆನೆ. ಇದು ಆನೆಗಳು ತಿನ್ನುತ್ತೆ, ತುಂಬ ಜನರಿಗೆ ಗೊತ್ತಿಲ್ಲ, ನೋಡೋಣ. ಮತ್ತು ಇನ್ನೊಂದು, ತುಂಬ ಜನ ನಾವು ಊರಿಗೆ ಹೋದಾಗ ನಮ್ಮನ್ನ ಇಷ್ಟಪಡೋ ನಮ್ಮ ಜನರು ತುಂಬ ಜನ ಕಂಡು ಮಾತಾಡಿದ್ರು. ಆದರೆ ನಾನೇ ಅಂತ ಅವ್ರಿಗೆ ಹೇಳಿಲ್ಲ, ಸುಳ್ಳು ಹೇಳ್ಬಿಟ್ಟೆ ನಾನಲ್ಲ ಅಂತ. ಯಾಕೆ ಅಂತ ಕೇಳ್ಬೋದು ನೀವು. ಸುಮ್ಮನೆ ಏನಕ್ಕೆ ನಮ್ಮಿಂದ ಅವರಿಗೆ ಇದು ತೊಂದರೆ ಅಂತ ತಿನ್ನಲ್ಲ ಕಾಣ್ತದೆ. ನನ್ನ ಪ್ರಕಾರ ತಿನ್ನಬೇಕು, ಒಂದು ಲೆಕ್ಕದಲ್ಲಿ. ನಮ್ಮಿಂದ ಯಾಕೆ ಸುಮ್ಮನೆ ತೊಂದರೆ ಅಂತ ಆಮೇಲೆ ಅದಕ್ಕೆ ನಾನು ಹೇಳಿಲ್ಲ. ತೊಂದರೆ ಅಂತಲ್ಲ, ಸುಮ್ಮನೆ ಯಾಕೆ ಬೇಕು, ಸುಮ್ಮನೆ ಇದ್ಬಿಡೋಣ ಅಂತ ಹೇಳ್ಕೊಂಡಿಲ್ಲ. ತುಂಬ ಜನ ಕಂಡಿಡ್ದು ಮಾತಾಡೋದು. ನನಗೆ ಬೇರೆ ಅರ್ಜೆಂಟಾಗಿ ಹೋಗ್ಬೇಕಿತ್ತಾ, ಮಾತಾಡಿದೆ ಸುಮಾರು ಜನರ ಹತ್ರ. ತುಂಬ ಜನರು ಸಿಕ್ಕಿದ್ರು, ಭಾರಿ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿನ ಈ ಜನ್ಮದಲ್ಲಿ ಹೆಂಗೆ ಮುಗಿಸ್ಬೇಕಂತ ಗೊತ್ತಿಲ್ಲ. ತುಂಬ ಜನರು ನಮ್ಮನ್ನ ಇಷ್ಟಪಡೋರು ಇದ್ದಾರೆ ಅಂತ ನಿಮ್ಮಿಂದ ಇದಾಯಿತು, ಭಾರಿ ಖುಷಿ ಆಯಿತು. ನೋಡಿ ಹುಲ್ಲು ಎಲ್ಲ ಒಣಗಿರೋ ಹುಲ್ಲು. ಈ ಹುಲ್ಲು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ, ಕರೆಕ್ಟಾಗಿ ಗೊತ್ತಾಗಿಲ್ಲ ಸುಮಾರು ಜನಕ್ಕೆ. ಏನು ನೋಡ್ತಾ ಇದ್ದೀರಾ, ಈ ಹುಲ್ಲು ನೋಡೋಕ್ಕೆ ನಿಮಗೆ ಒಂಥರ ಒಣಗೋಗಿರೋ ಥರ ಕಾಣ್ಬೋದು. ನಿಜ ಒಣಗೋಗಿದೆ, ಆದರೆ ಇದರಲ್ಲಿ ಅದರದ್ದು ಬುಡ ಇದೆಯಲ್ವ, ಅದು ಹಸಿನೇ ಇರುತ್ತೆ. ಅದು ಕರೆಕ್ಟಾಗಿ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ನೋಡ್ತಿರ್ಬೋದು, ಸಿಂಪಲಾಗಿ ಇದನ್ನು ಕಿತ್ತು ತೋರಿಸ್ತೀನಿ. ಇಲ್ಲಿ ಇದು ಒಣಗೋಗಿರೋ ಥರ ಕಾಣ್ತಾ ಇದೆ, ಆದರೆ ಇದು ಹಸಿ. ಈ ಕೆಳಗಿರೋದು ಮಾತ್ರ ಒಣಗೋಗಿದೆ, ಬಾಕಿ ಇರೋದೆಲ್ಲ ಹೊಂಗೇನೆ ಹಸಿಯಾಗಿದೆ. ಅದನ್ನೇ ತಿನ್ಕೊಂಡು ಇರುತ್ತೆ. ಜಾಸ್ತಿ ತಿನ್ನಲ್ಲ, ಒಂದು ಮೀಡಿಯಮಾಗಿ ತಿಂದು ಆಮೇಲೆ ಏನು ಮಾಡುತ್ತೆ ಅಂದರೆ ಮರದ ಸಿಪ್ಪೆ ಇದೆಯಲ್ವ, ಮರದ ಸಿಪ್ಪೆ ಅದನ್ನ ತಿನ್ನುತ್ತೆ ಆನೆಗಳು. ಮತ್ತು ಇಷ್ಟೇ ವಿಷಯ. ಇದು ಒಂದು ಬ್ಲಾಗ್ ಅಂತ ಮಾಡಿದ್ರೆ ನಿಮ್ಗೆ ತಿಳಿಸೋಣ ಅಂತ ಮಾಡಿದ್ದು, ಏನೇನೋ ಅಂದ್ಕೊಬಿಟ್ಟಿದ್ರ ಅಂತ ನಾನು ಇದೊಂದು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ನಿಮಗೆ. ಮತ್ತು ಸಿಗುವ ಹೊಸ ವೀಡಿಯೋ ಜೊತೆ ಖಂಡಿತವಾಗಲೂ ಬರೋಣ. ಇದು ಮುಂದೆ ಡೈಲಿ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಇಷ್ಟಪಡೋ ಜನರಿಗಾಗಿ ಆದರೂ, ಏನಕ್ಕಾದರೆ ತುಂಬ ಜನರು ನಮ್ಮನ್ನ ಇಷ್ಟಪಡೋರು ಇದ್ದಾರೆ. ಎಷ್ಟು ಜನ ಆದರೆ ಪಾಪ ನಾನು ವೀಡಿಯೋ ಮಾಡಿಲ್ಲ ಅಂತ ನೊಂದ್ಕೊಳ್ಳೋರು ಜಾಸ್ತಿ ಇದ್ದಾರೆ. ತುಂಬ ಖುಷಿಯಾಗುತ್ತೆ, ಏನಕ್ಕಾದರೆ ನಮ್ಮನ್ನು ನೆನೆಸ್ಕೊಂಡು ತುಂಬ ಜನರು ಬೇಜಾರು ಮಾಡ್ತಿದ್ದಾರೆ, ನಮ್ಮ ವೀಡಿಯೋಗಾಗೂ ಕಾಯ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ತುಂಬ ಬೇಜಾರಾಯಿತು. ನಾವು ಇಂಥವರಿಗೆ ನಾವು ಒಂದು ಸಣ್ಣ ವೀಡಿಯೋನೂ ಮಾಡಿ ತಿಳಿಸೋಕ್ಕೆ ಆಯ್ತಾ ಇಲ್ವೇ, ಅಷ್ಟೊಂದು ದೊಡ್ಡ ಇದಾಗೋಯ್ತಾ ಅನ್ನೋ ಒಂದು ಫೀಲ್ ಬಂದುಬಿಡ್ತು. ನೋಡ್ತಾ ಇರ್ಬೋದು,
ತುಂಬ ಬೇಜಾರಾಯಿತು ಇನ್ನೊಂದು ಹೇಳ್ಬೇಕಂದ್ರೆ. ಏನಕ್ಕಂದರೆ ನಮ್ಮ ಇವಾಗ ಏನೇ ಒಂದು ಮಟ್ಟಿಗೆ ನಮ್ಮ ಜನರು ನೋಡ್ತಾ ಇದ್ದಾರೆ ಅಂದರೆ, ಜನರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಬಂದು ನಮ್ಮ ಆನೆ ನಮ್ಮನ್ನು ಇಷ್ಟಪಡೋಕ್ಕೆ ಎಲ್ಲ ನಮ್ಮ ಜನ ಕಾರಣ. ಅವರ ಒಂದು ಪ್ರೀತಿ ವಿಶ್ವಾಸದಿಂದನೇ ಜನರು ನಮ್ಮನ್ನು ಇಷ್ಟೊಂದು ಇಷ್ಟಪಟ್ಟು ಎಲ್ಲೇ ಹೋದರೂ ನಮ್ಮನ್ನ ನೋಟೇಟ್ ಮಾಡಿ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ಜನರೇ ಕಾರಣ. ನನಗಾಗಿ ವೀಡಿಯೋ ಮಾಡಿ ಇಲ್ಲಾದರೂ ನನ್ನ ಇಷ್ಟಪಡೋ ಜನರಿಗಾಗಿ ಮಾಡ್ತೀನಿ. ಕಂಟೆಂಟ್ ಇಲ್ಲ ಆದರೂ ಅದ್ರ ಇಲ್ಲಿ ತನಕ ಒಂದು ವಿಷಯ ಹೇಳ್ಬೇಕಂದ್ರೆ, ಯೂಟ್ಯೂಬ್ ಅನ್ನಂದರೆ ಏನು, ಯೂಟ್ಯೂಬಲ್ಲಿ ಯಾವ ಕಂಟೆಂಟ್ ಮಾಡಬೇಕು, ಏನು ಮಾಡಬೇಕು ನನಗೆ ಇದುವರೆಗೂ ಐಡಿಯಾನೇ ಇಲ್ಲ. ಆದರೆ ಇನ್ನು ಮುಂದೆ ತಿಳ್ಕೊಂಡು ಮಾಡೋಣ. ಸ್ವಲ್ಪ ನಿಮಗೆ ಏನಾದರೂ ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಮತ್ತೆ ಸಿಗುವ. ನಮ್ಮ ಅಣ್ತಮ್ಮನ ಇಲ್ಲೇ ಕೂತಿದ್ದೀನಿ ಅಂತ ಇಲ್ಲೇ ಬರ್ತಾಯಿದ್ದಾನೆ. ಆವಾಗವಾಗ ನಾನು ಎಲ್ಲೇ ಹೋದರೆ ಅಲ್ಲಿ ಬಂದುಬಿಡ್ತಾನೆ. ಈಗ ಕ್ಯಾಂಪ್ ಇರೋದು ಈ ಕಡೆ ಅಲ್ಲ, ಆ ಕಡೆ ಇರೋದು, ಹಂಗೆ ಹೋಗ್ಬೇಕು ನಾವು. ಈ ಕಡೆ ಬರ್ತಾಯಿದ್ದಾನೆ. ಕ್ಯಾಂಪಿಗೆ ಹೋಗೋ ಸಮಯ ಆಯಿತು, ಟೈಮ್ ಬೇರೆ ಆಯಿತು, 4-5 ಗಂಟೆ ಆಗಿರ್ಬೋದು. ನನಗೆ ಊರಿಗೆ ಬಂದೆಲ್ಲ ನೀರು ಎಕ್ಸ್ಚೇಂಜ್ ಆಗೋಯ್ತು ಆಯಿತಾ. ಸ್ವಲ್ಪ ವಾಯ್ಸ್ ಒಂಥರ ಕೆಟ್ಟದಾಗಿರ್ಬೋದು, ಯಾರೇನು ಅನ್ಕೋಬೇಡ. ಓಕೆನಾ? ಮತ್ತೆ ಸಿಗುವ ಹೊಸ ವೀಡಿಯೋ ಜೊತೆ. ಖಂಡಿತವಾಗಲೂ ಸಿಗೋಣ ಇನ್ನೊಂದು ವೀಡಿಯೋ ಜೊತೆ ಆಯಿತಾ. ಟಾಟಾ, ಬಾಯ್ ಬಾಯ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗುವ. ಲವ್ ಯು. ಬಾಯ್ ಬಾಯ್.